ಸಮಗ್ರ ಹೋರಾಟಕ್ಕೆ ಬೇಕೇ ಬೇಕು. ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಹೋರಾಟಕ್ಕೆ, ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಹೋರಾಟಕ್ಕೆ, ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಹೋರಾಟಕ್ಕೆ ಬೇಕೇ ಬೇಕು. ಹೋರಾಟ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಕನಿಷ್ಠ ದಲಿತರ ಓಟಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. 140 ಸೀಟ್ ಇವತ್ತು ಕಾಂಗ್ರೆಸ್ ಸರ್ಕಾರ ಗೆದ್ದಿದೆ ಅಂದರೆ ಇಡೀ ದಲಿತ ಜನಾಂಗ ಪ್ರಾಮಾಣಿಕವಾಗಿ ಓಟ್ ಹಾಕಿ ಗೆಲ್ಲಿಸಿದ್ರಿಂದಾಗಿ ಇವತ್ತು ಸರ್ಕಾರ ಉಳ್ಕೊಂಡಿದೆ. ಇಲ್ಲಾಂದಿದ್ರೆ ಅತಂತ್ರ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ನಾವು ಓಟ್ ಹಾಕದಂಥ ಜನಕ್ಕೆ ರಾಜ್ಯದಲ್ಲಿ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ. ಪ್ರತಿನಿತ್ಯ ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ರೇಪ್ ನಡೀತಾ ಇದೆ. ಮತ್ತೊಂದು ಕಡೆ ಸಾಮಾಜಿಕ ಬಹಿಷ್ಕಾರ ನಡೀತಾ ಇದೆ. ಹಲ್ಲೆ ಕಟ್ಟಾಕಿ ಅಮಾನವೀಯವಾಗಿ ಹಲ್ಲೆ ನಡೆದುವೆ ಕೂಡ ಇವತ್ತು ಸರ್ಕಾರಗಳು ಒತ್ತಡಕ್ಕೆ ಮಣಿದು ಸೂಕ್ತ ಕ್ರಮ ತಗೊಳ್ತಾ ಇಲ್ಲ. ಆಮೇಲೆ ಪೊಲೀಸ್ ವ್ಯವಸ್ಥೆನೂ ಕೂಡ ಇವತ್ತು ಏನಾಗ್ತಾ ಇದೆ ಅಂದರೆ ದುಡ್ಡಿರೋರಿಗೆ ಮಾತ್ರ ರಕ್ಷಣೆ ಸಿಗ್ತಾ ಇದೆ, ದುಡ್ಡಿದ್ದವ್ರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಆ ನಿಟ್ಟಲ್ಲಿ ಇವತ್ತು ನಾವೇನು ಫ್ರೀಡಮ್ ಪಾರ್ಕಲ್ಲಿ ಬಂದಿದ್ದೇವೆ, ಕನಿಷ್ಠ ನಾವು ಕೇಳ್ತಾ ಇರೋದು ಇಷ್ಟೇ, ದೇವರ ಹೆಸರಿನಲ್ಲಿ ಮನುಷ್ಯನನ್ನಾಗಿ ಕಾಣಿ. ನಾವೆಲ್ಲ ಮನುಷ್ಯರ ಥರ ಕಾಣ್ತಾ ಇಲ್ವಾ? ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನಡೆಸ್ಕೊಳ್ಳೋದು ಎಷ್ಟು ಸರಿ? ಆ ನಿಟ್ಟಲ್ಲಿ ಮಾನ್ಯ ಗೃಹ ಮಂತ್ರಿಗಳು ದಲಿತ ಸಮಾಜದಿಂದ ಬಂದಿದ್ದೀರಿ, ಇದರ ಬಗ್ಗೆ ನೀವೇನಾದರೂ ಸೂಕ್ತ ಕ್ರಮ ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನು ಮುಂದೆ CBI ಎಲೆಕ್ಷನ್ ಇದೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ನಾವು ಚುನಾವಣೆಯಲ್ಲಿ ನಿಮಗೆ ಪಾಠ ಕಲಿಸೋಂಥ ದಿನಗಳು ಅತಿ ಶೀಘ್ರದಲ್ಲೇ ಬರ್ತಾ ಇವೆ. ಆ ನಿಟ್ಟಲ್ಲಿ ದಲಿತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು, ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು. ಮಾಡಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸ್ತೇವೆ, ಮತ್ತು ಸರ್ಕಾರವನ್ನು ಬೀಳಿಸೋ ಕೆಲಸ ಮುಂದಿನ ಚುನಾವಣೆಯಲ್ಲಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವಂತೂ ಎಚ್ಚರಿಕೆಯನ್ನು ಕೊಡ್ತೇವೆ. ಹೆಚ್ಚಾಗಿ ಬ್ರಾಹ್ಮಣರಿಂದನೇ ನಾವು ಬಡವನಾಗೆ ಹೋಗ್ತಾ ಇದ್ದಾನೆ, ಶ್ರೀಮಂತನಾಗೆ ಬೆಳೀತಾ ಇದ್ದಾರೆ. ಆದ್ದರಿಂದ ಎಷ್ಟೇ CMಗಳು ಬಂದ್ರೇನು, ಎಷ್ಟೇ ಪ್ರಧಾನಮಂತ್ರಿಗಳು ಬಂದ್ರೇನು, ನಮ್ಮ ದಲಿತರು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಅದನ್ನು ಚೇಂಜ್ ಆಗೋದಕ್ಕೆ ಯಾರೂ ಮಾಡೋದಕ್ಕೆ ಮನಸ್ಸಿಲ್ಲ. ಆದ್ದರಿಂದ ಅದು ಮನಸ್ಸು ಮಡಗಬೇಕಂದ್ರೆ ದಲಿತರುಗಳು MP ಗಳಾಗಬೇಕು, MLAಗಳಾಗಬೇಕು, CMಗಳಾಗಬೇಕು. ಚೇಂಜ್ ಆಗಬೇಕಾದ್ರೆ ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಧಾನಮಂತ್ರಿ ಅಂತ ಇವತ್ತು ಏನು ನರೇಂದ್ರ ಮೋದಿ ಇದ್ದಾರೆ, ಅವರು ಇದನ್ನು ಚೇಂಜ್ ಮಾಡೋದಕ್ಕೆ ಅವ್ರಿಗೊಂದು ಮನಸ್ಸಿರಬೇಕು.